ಹಲೋ, ಮೈ ನೇಮ್ ಇಸ್ ತೇಜಸ್ವಿನಿ ಮುನ್ವಳ್ಳಿ. ಈ ಸೆಕ್ಷನ್ಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಕೆಲವೊಂದಿಷ್ಟರಿಗೆ ಕನ್ಸಿಸ್ಟ್ ಆಗಿ ಒಂದು ಏಮ್ ಇರ್ತೈತಿ, ಬಟ್ ಆ ಏಮ್ನ ಹೆಂಗೆ ಮುಟ್ಬಹುದು ಅನ್ನೋದೆಲ್ಲ ಗೊತ್ತಿರಂಗಿಲ್ಲ. ಇಲ್ಲಿ ಸೆವೆರಲ್ ಫೀಲ್ಡ್ಸ್ ಇಂದ ಬಂದಿರುವಂಥ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇರ್ತಾರ, ಅವ್ರ ಕಡೆಯಿಂದ ತಿಳ್ಕೊಬೋದು ನಾವು ಮುಂದೆ ಹೆಂಗೆ ನಮ್ಮ ಗೋಲ್ನ ಅಚೀವ್ ಮಾಡ್ಬೋದು ಅಂತ. ಹಾಯ್, ಮೈಸೆಲ್ಫ್ ಸೃಷ್ಟಿ ರಮೇಶ್ ಚೋಚ್ಕೂಡ್. ನಂದೀಗ ರೀಸೆಂಟಾಗಿ ಡಿಗ್ರಿ ಕಂಪ್ಲೀಟ್ ಆಗಿದೆ. ಸೊ ಈಗ ನಮ್ಗೆ ಇಲ್ಲಿ ಇವ್ರು ಒಂದು ಟಾಕ್ಸ್ ಮಾಡ್ತಿರೋದು ನಾ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ, ನಮ್ಮ ರೂರಲ್ ಜನಾಂಗದವರಿಗೆ ಲ್ಯಾಕ್ ಆಫ್ ಗೈಡೆನ್ಸ್ ಇರುತ್ತೆ. ಸೊ ನಮ್ಗೆ ಈ ಪ್ರೋಗ್ರಾಮಿಂದ ಒಂದು ಗೈಡೆನ್ಸ್ ಅಥವಾ ವೇ ಆಫ್ ನಾಲೆಜ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಮೈ ನೇಮ್ ಇಸ್ ನಂದಿನಿ ಹಳ್ಳಿ. ಇಲ್ಲಿ ಬಂದಿರುವ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ತಮ್ಮ ಸ್ಟ್ರೆಂತ್ ಬಗ್ಗೆ ಕ್ಲಾರಿಟಿ ಇರುವುದಿಲ್ಲ. ಇಲ್ಲಿ ಬಂದಿರುವ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಅವ್ರವ್ರ ಫೀಲ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೋ, ಅವ್ರು ಆ ಫೀಲ್ಡ್ ಬಗ್ಗೆ ಹೇಳಿದ ನಂತರ ನಮ್ಗೆ ಕ್ಲಾರಿಟಿ ಸಿಗ್ತೈತಿ ನಾವು ಯಾವ ಫೀಲ್ಡಿಗೆ ಹೋದ್ರೆ ಯಾವ ರೀತಿ ಸಾಧನೆ ಮಾಡ್ಬೋದು ಅಂತ ಹೇಳಿ. ನಮಸ್ಕಾರ, ನನ್ನ ಹೆಸರು ಆದಿತಿ ದೇವಧರ್. ಇವತ್ತು ನಾನು ಕೊಟ್ಟ ವಿಷಯ ಭಗವದ್ಗೀತೆಯ ತತ್ವಗಳನ್ನ ನೀವು ಜೀವನದಲ್ಲಿ ಹೆಂಗ್ ಅಳವಡಿಸ್ಕೊಳ್ಬಹುದು. ಇದೆಲ್ಲ ಕೇಳಿದ್ಮೇಲೆ ನೀವು ಭಗವದ್ಗೀತೆಯ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನ ಇನ್ನಷ್ಟು ಉನ್ನತವಾಗಿ ಮಾಡಿರಬಹುದು ಅಂತ ಹೇಳಿ ನಾನು ಅಭಿಲಾಷೆ ಪಡ್ತೇನೆ. ನಮಸ್ಕಾರ, ನನ್ನ ಹೆಸರು ಆನಂದ್ ಅಂತ. ನಾನು ಇವತ್ತು ಮಾತಾಡೋ ವಿಷಯ ಬಹಳ ಸಿಂಪಲ್ ಐತಿ, ಆದ್ರೆ ಭಾರಿ ಎಫೆಕ್ಟಿವ್ ಐತಿ. ಸ್ಮಾಲ್ ಹ್ಯಾಬಿಟ್ಸ್ ದಟ್ ಕ್ಯಾನ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಅಂತ. ಅಂದ್ರೆ ಸಣ್ಣ ಸಣ್ಣ ಅಭ್ಯಾಸಗಳು ಮನುಷ್ಯನ ಜೀವನದೊಳಗ ಹೆಂಗ್ ದೊಡ್ಡ ಪ್ರಮಾಣದಾಗ ಇಂಪ್ಯಾಕ್ಟ್ ಆಗ್ತಾವಂತ. ನಿಮ್ಗೆಲ್ಲ ಹುಡುಗರಿಗೆ ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು. ನಾನು ರೂಪಾ ಗದರ್ ಫ್ರಮ್ ಪುಣೆ. ನಾನು ಸೆಲ್ಫ್ ಕೇರ್ ಬಗ್ಗೆ ನಿಮ್ಗೆ ಡೆಲಿವರಿ ಮಾಡ್ತಿದ್ದೀನಿ ಸ್ಪೀಚ್. ಐ ಆಮ್ ಸೋ ಹ್ಯಾಪಿ ಟು ಗಿವ್ ಅ ಸ್ಪೀಚ್ ಆಫ್ಟರ್ ಲಾಂಗ್ ಟೈಮ್. ಎಸ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾ ರೋಹಿಣಿ ಅಂತ ಹೇಳಿ ಬ್ಯಾಂಕರ್ ಇದ್ದೀನಿ. ನಿಮಗೆಲ್ಲ ಫೈನಾನ್ಸ್ ರಿಲೇಟೆಡ್ ಏನಾದ್ರೂ ಗೊತ್ತಾ? ಗಳಿಸಿದ ಹಣವನ್ನ ಯಾವ ರೀತಿ ಮಾರಲ್ ಆಗಿ ನಿರ್ವಹಣೆ ಮಾಡೋದು ಗೊತ್ತಾ? ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಕುತೂಹಲ ಇದೆಯಾ? ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಏನು ಈ ಜಗತ್ ಹಿಂಗದಲ್ಲ, ನಿಮ್ದು ಆಂತರಿಕ ನಿಮ್ದೇನ್ ಜ್ಞಾನ ಇರ್ತದ, ಅದಕ್ಕಿಂತ ನಿಮ್ ಬಾಹ್ಯಾವರಣಗ ಜಾಸ್ತಿ ಜಗತ್ ನೋಡ್ಲಿಕ್ಕತ್ತದ. ಈಗ ನೀವು ಹೊರಗೆ ಏನ್ ಪ್ರೆಸೆಂಟ್ ಮಾಡ್ತೀರಿ, ಐ ಮೀನ್ ನಿಮ್ ಡ್ರೆಸ್ಸಿಂಗ್ ಏನದ, ನೀವ್ ಹೆಂಗಿರ್ತೀರಿ, ನೀವು ಹೆಂಗ್ ಜಗತ್ತಿನ ಮುಂದ್ ತೋರಿಸ್ತೀರಿ, ಇದು ಎಲ್ಲ ಅದು ಹೌ ಬೆಸ್ಟ್ ಯು ಕ್ಯಾನ್ ಡೂ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಾಕಿದ್ದೀನಿ. ನೀವು ನಿಮಗ್ ಹೆಂಗ್ ಚಂದ ಇಟ್ಕೋಬೇಕು, ನೀವು ನಿಮಗ್ ಹೆಂಗ್ ಚಂದ ಪ್ರೆಸೆಂಟ್ ಮಾಡ್ಬೇಕು, ಇದೆಲ್ಲ ನಾವು ಹೇಳೋರಿದ್ದೀವಿ. ಸೊ ಬಿ ರೆಡಿ. ಹಾಯ್, ನಮಸ್ತೆ. ಇವತ್ತು ನನ್ನ ಟಾಪಿಕ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ನಿಮ್ಮ ಶಿಕ್ಷಣದಲ್ಲಿ ಯಾವ ರೀತಿ ಅದರ ಉಪಯೋಗವನ್ನು ಪಡೆದುಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಡಾಕ್ಟರ್ ಮಹೇಶ್ವರ್ ಅಂತ. ನಾನಿವತ್ತು ಜಿಗಿ ಟಾಕ್ಸಲ್ಲಿ ಪ್ರಕೃತಿ ಅಂದ್ರೇನು, ಪ್ರಕೃತಿ ಜೊತೆಗೆ ನಾವು ಹೇಗೆ ಹೊಂದಾಣಿಕೆಯಿಂದ ಬಾಳ್ಬೇಕಂತ ನಾನಿವತ್ತು ಮಾತಾಡ್ತೇನೆ. ಥ್ಯಾಂಕ್ ಯು. ಇವತ್ತಿನ ಜಿಗಿ ಟಾಕ್ಸಲ್ಲಿ ನಾನು ಮಾತಾಡ್ತಾ ಇರೋ ವಿಷಯ ಶ್ರೀಮಂತಿಕೆ. ಶ್ರೀಮಂತಿಕೆ ಅಂದ್ರೆ ಏನು ಅಂದರೆ ದುಡ್ಡನ್ನು ಯಾವ ರೀತಿ ಸಂಪಾದಿಸ್ಬೋದು, ಯಾವ ರೀತಿ ನಾವು ಉಳಿಸ್ಬೋದು, ಅದನ್ನು ಯಾವ ರೀತಿ ನಾವು ಬೆಳೆಸ್ಕೊಂಡು ಹೋಗ್ಬೋದು ಜೀವನದಲ್ಲಿ. ಮತ್ತು ಈ ಸಂಪಾದನೆಗೆ, ಆ ಉಳಿತಾಯಕ್ಕೆ, ಮಿತವ್ಯಯಕ್ಕೆ ಬೇಕಾಗುವಂಥ ಹವ್ಯಾಸಗಳು ಯಾವುವು, ನಾವು ಯುವಜನರಾದ ನಾವು ಮತ್ತು ಇವನ್ನ ಯಾವ ರೀತಿ ನಮ್ಮ ಜೀವನದಲ್ಲಿ ತಂದ್ಕೋಬೋದು, ಯಾವ ರೀತಿ ಅವುಗಳನ್ನು ನಾವು ಹಂತ ಹಂತವಾಗಿ ಬೆಳೆಸ್ಕೊಂಡು ಹೋಗ್ಬೋದು, ಯಾವ ರೀತಿ ನಾವು ಇವನ್ನ ಬೆಳೆಸೋದ್ರ ಮುಖಾಂತರ ಆರ್ಥಿಕವಾಗಿ ಸ್ವತಂತ್ರರಾಗ್ಬೋದು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೋದು, ಮತ್ತೊಬ್ಬರಿಗೆ ಸಹಾಯ ಮಾಡಬಹುದು, ಮತ್ತು ಸಮಾಜದಲ್ಲಿನ ಅನೇಕರ ಆರೋಗ್ಯ ಅಥವಾ ಶಿಕ್ಷಣಕ್ಕಾಗಿ ನಾವು ಗಳಿಸಿದಂಥ ದುಡ್ಡನ್ನು ಯಾವ ರೀತಿ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ. ಇವತ್ತಿನ ಜೀವನದಲ್ಲಿ ದುಡ್ಡು ಬಹಳ ಮುಖ್ಯ ಆಗೈತಿ. ಆರ್ಥಿಕವಾಗಿ ಯಶಸ್ವಿ ಆದರೆ ಮಾತ್ರ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಂಡು ಸಮಾಜಕ್ಕೆ ಒಂದು ಸಹಾಯಕವಾಗುವ ರೀತಿಯಲ್ಲಿ ಬದುಕಬಹುದು ಅಂತ ನನ್ನ ಆಸೆ. ಈ ಕೆಲವು ವಿಚಾರಗಳನ್ನು, ಇದಕ್ಕೆ ಬೇಕಾಗುವಂಥ ಕೆಲವು ಹವ್ಯಾಸಗಳನ್ನು ನಾನು ಯುವಜನರ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ ಗೆಳೆಯರಿ, ನನ್ನ ಹೆಸರು ಸಂತೋಷ್ ತೋರಂಗಟ್ಟಿ ಅಂತ. ಈ ಜಿಗಿ ಟಾಕ್ಸ್ ಕಾರ್ಯಕ್ರಮವು ಜೀವನದಲ್ಲಿ ಪುಸ್ತಕದ ಹೊರಗಿನ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗಲು ಕಲಿಸಿಕೊಡುವ ಒಂದು ಅದ್ಭುತ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಕೌಶಲ್ಯಕ್ಕೂ ಹೊಸ ವೇದಿಕೆ ಸಿಗುತ್ತದೆ ಮತ್ತು ಕಲಿಕೆಗೆ ಹೊಸ ದಿಕ್ಕು ದೊರೆಯುತ್ತದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಂದ ಲಕ್ಷ್ಮಣ್ ಮೊಪ್ಗಾರ್ ಅಂತ. ಇಂದು ಪ್ರಸ್ತುತ ರಾಮದುರ್ಗದ ಗುರುಭವನದಲ್ಲಿ ಒಂದು ಹೊಸ ಸಂಚಲನವು ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ನಮ್ಮ ಮುಂದೆ ಇರುವ ಈ ಜಿಗಿ ಟಾಕ್ಸ್ ಕಾರ್ಯಕ್ರಮ. ಜಿಗಿ ಅಂದರೆ ಮುನ್ನುಗ್ಗುವುದು, ಮುಂದಕ್ಕೆ ಜಿಗಿಯುವುದು ಎಂದರ್ಥ.
ಪ್ರಸ್ತುತ ಈ ಕಾರ್ಯಕ್ರಮದಲ್ಲಿ ಇರತಕ್ಕಂತ ಸಾಧಕರು ಬೇರೆಲ್ಲೋ ಹುಟ್ಟಿದವರಲ್ಲ, ನಮ್ಮದೇ ರಾಮದುರ್ಗದಲ್ಲಿ ಬೆಳೆದು ಇಂದು ಜಗತ್ತಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯ ಶಿಖರಕ್ಕೆ ಜಿಗಿದು ಕುಳಿತಿದ್ದಾರೆ. ಅವರನ್ನು ನೋಡಿದರೆ ನಮ್ಮ ಯುವ ಮನಸ್ಸುಗಳಿಗೂ ಕೂಡ ಇಂದು ಜಗತ್ತಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂಬ ಹೊಸ ಧೈರ್ಯ ಮೂಡಿದೆ. ಇಂದಿನ ಯುವ ಮನಸ್ಸುಗಳಿಗೆ ರೆಕ್ಕೆ ಕಟ್ಟಿ ಸಾಧನೆಯ ಶಿಖರಕ್ಕೆ ಜಿಗಿಯಲು ಇಂದಿನ ಜಿಗಿಟಾಕ್ಸ್ ತಂಡ ಮತ್ತು ಜಿಗಿಟಾಕ್ಸ್ ಕಾರ್ಯಕ್ರಮ ಪ್ರೇರಣೆಯಾಗುತ್ತದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ನಮಸ್ಕಾರ.